ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಯಾವ ರೀತಿಯಾಗಿ ಸಾಗ್ತಾ ಇದೆ, ಕಳೆದ 24 ಗಂಟೆಯಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಹಿಂದೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಈ ನಡುವೆ ಇಸ್ರೇಲ್ ಮತ್ತೊಂದು ರಣಬೇಟೆಯನ್ನು ಮಾಡಿದೆ. ಅವರು ಅಂದುಕೊಂಡಿರಲಿಲ್ಲ, ಆದರೂ ಅನಿರೀಕ್ಷಿತವಾಗಿ ಒಂದು ಬೇಟೆ ಇಸ್ರೇಲ್ಗೆ ಸಾಧ್ಯ ಆಗಿದೆ. ಅದ್ರ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ. ಅದೇನು ಕೇಳಿದ್ರೆ, ಕಳೆದ 4 ದಿನದ ಹಿಂದೆ ಇರಾನ್ನ ಆರ್ಮಿಗೆ ಒಬ್ಬ ಪ್ರಮುಖರನ್ನ ನೇಮಕ ಮಾಡಲಾಗಿತ್ತು. ಅವರು ಅಧಿಕಾರ ವಹಿಸಿಕೊಂಡು ಕೇವಲ 4 ದಿನ ಮಾತ್ರ ಆಗಿತ್ತು. ಅಷ್ಟರಲ್ಲಾಗಲೇ ಇಸ್ರೇಲ್ ಅವರನ್ನು ಮುಗಿಸಿಬಿಟ್ಟಿದೆ. ಇನ್ನೊಂದು ಕಡೆಯಲ್ಲಿ ಕಳೆದ 4-5 ದಿನದಿಂದ ಈ ಸ್ಟ್ರೀಟ್ ಆಫ್ ಹರ್ಮೋಸ್ ಬಗ್ಗೆ ಕೇಳ್ತಾನೆ ಇದ್ದೀರಾ. ಇಲ್ಲೇನಾದರೂ ವ್ಯತ್ಯಾಸ ಆದರೆ ಭಾರತದ ಆಯಿಲ್ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ, ಭಾರತಕ್ಕೆ ಬಹಳ ತೊಂದರೆ ಆಗುತ್ತೆ, ಆರ್ಥಿಕತೆ ಮೇಲೆ ಹೊಡೆತ ಬೀಳುತ್ತೆ, ಈ ಸುದ್ದಿಗಳನ್ನೆಲ್ಲ ಕೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಈ ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ, ಅಂದರೆ ಹರ್ಮೋಸ್ ಜಲಸಂಧಿ ಇದೆಯಲ್ಲ, ಇಲ್ಲಿ 2 ದೊಡ್ಡ ಹಡಗುಗಳು ಬೆಂಕಿಗೆ ಆಹುತಿಯಾಗಿದೆ. ಈ ಒಂದು ಘಟನೆ ಇದೆಯಲ್ಲ, ಇದು ಭಾರತಕ್ಕೆ ಭಾರಿ ಆಘಾತ ತರುವಂತಹ ಘಟನೆ. ಮುಂದೇನಾಗತ್ತೆ, ಈ ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ಯಾಕೆ ಹಡಗಿಗೆ ಬೆಂಕಿ ಬಿತ್ತು, ಇದು ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ನೀವು ಖರೀದಿ ಮಾಡುವಂತಹ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಏರಬಹುದು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಆರಂಭದಲ್ಲೇ ಒಂದು ವಿಚಾರವನ್ನು ಹೇಳಬೇಕು. ಈ ಹಿಂದೆ ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ಎಲ್ಲ ಕಡೆ ಇಸ್ರೇಲ್ಗೆ ಹಾನಿಯಾಗಿದೆ ಅಂತ ಸುದ್ದಿ ಬರ್ತಾ ಇದೆ, ಆದರೆ ನೀವು ಮಾತ್ರ ಇರಾನ್ಗೆ ಹಾನಿಯಾಗಿದೆ ಅಂತ ಹೇಳ್ತಾ ಇದ್ರಲ್ಲ ಅಂತ. ಹಾಗೆ ಅಂದುಕೊಂಡವರಿಗೆ ನನ್ನ ಸಜೆಷನ್ ಏನು ಕೇಳಿದ್ರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಸುದ್ದಿಗಳನ್ನು ನಂಬೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಮುಖ್ಯವಾಗಿ ಫೇಸ್ಬುಕ್ ಇರಬಹುದು ಅಥವಾ ಇನ್ಸ್ಟಾಗ್ರಾಮ್ ಇರಬಹುದು, ಅಲ್ಲಿ AI ವಿಡಿಯೋಗಳ ಮಹಾಪೂರವೇ ಬರ್ತಾ ಇದೆ. ಇರಾನ್ಗೆ ಹೊಡೆತ ಬಿದ್ದಿದೆ ಅಂತ ಒಪ್ಕೊಳ್ಳೋದಕ್ಕಾಗದೇ ಇರುವಂಥವ್ರು ಆ ರೀತಿಯ ಫೇಕ್ ನ್ಯೂಸನ್ನು ಸಾಕಷ್ಟು ಹರಿಬಿಡ್ತಾ ಇದ್ದಾರೆ. ಹೀಗಾಗಿ ಮಿತ್ರರೇ, ನೀವು ಯಾವುದೇ ಸುದ್ದಿ ಬಂದರೂ ಕೂಡ ನೀವು ಅದನ್ನು ಇಂಟರ್ನ್ಯಾಷನಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋಗಳಲ್ಲಿ ಯಾವುದೇ ಸುದ್ದಿಯನ್ನು ಹೇಳಿದ್ರೂ ಕೂಡ ಅದಕ್ಕೆ ಒಂದಷ್ಟು ಇಂಟರ್ನ್ಯಾಷನಲ್ ಮೀಡಿಯಾದ ಕ್ಲಿಪ್ಪಿಂಗ್ಸನ್ನು ಹಾಕಿರ್ತೀನಿ. ಅದು ಇಸ್ರೇಲ್ನ ಮಾಧ್ಯಮಗಳು ಮಾಡಿದಂತಹ ಸುದ್ದಿ ಇರಬಹುದು, ಅಥವಾ ಇರಾನ್ನ ಮಾಧ್ಯಮಗಳು ಮಾಡಿದಂತಹ ಸುದ್ದಿ ಇರಬಹುದು, ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಯಾವುದಾದ್ರೂ ನಂಬಿಕೆಗೆ ಅರ್ಹವಾದಂತಹ ನ್ಯೂಸ್ ಔಟ್ಲೆಟ್ಗಳು ಪ್ರಕಟಿಸಿದಂತಹ ಸುದ್ದಿಗಳನ್ನು ಕೋಟ್ ಮಾಡಿರ್ತೀನಿ. ನಾನೆಲ್ಲೂ ಕೂಡ ಫೇಸ್ಬುಕ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ತನ್ನ ಮನಸ್ಸಿಗೆ ಖುಷಿ ಕೊಡುವಂತಹ ಸುದ್ದಿಗಳನ್ನು ಹಾಕ್ಕೊಂಡಿರ್ತಾರಲ್ಲ, ಅದನ್ನೆಲ್ಲ ನಾನಿಲ್ಲಿ ಬಂದು ಹೇಳೋದಿಲ್ಲ. ಕೆಲವರಿಗೆ ಇರಾನ್ಗೆ ಹಿನ್ನಡೆ ಆಗಿದೆ ಅಂತ ಕೇಳೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ನಮ್ಮ ದೇಶದವರಿಗೆ ಅದು ಯಾಕಷ್ಟು ಆಸಕ್ತಿಯೋ ನನಗಂತೂ ಗೊತ್ತಿಲ್ಲ. ಭಾರತ ಇರಾನ್ ಬಗ್ಗೆ ಅಷ್ಟೊಂದು ಪ್ರೇಮ ಇಟ್ಕೊಳ್ಳೋದಕ್ಕೆ ಏನು ಕಾರಣವೂ ನನಗೆ ಸಿಗ್ತಾ ಇಲ್ಲ. ಬಿಟ್ಬಿಡಿ, ಆ ವಿಚಾರವನ್ನು ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಇವತ್ತು ಮಿತ್ರರೇ, ಅಲಿ ಶಾದ್ಮಾನಿ ಅನ್ನುವಂಥ ಇರಾನ್ನ ಒಬ್ಬ ಮೇಜರನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಈ ಅಲಿ ಶಾದ್ಮಾನಿಗೆ ಕಳೆದ 4 ದಿನದ ಹಿಂದೆ ಇರಾನ್ನ ಸುಪ್ರೀಂ ಲೀಡರ್ ಆದಂಥ ಅಯತುಲ್ಲಾ ಅಲಿ ಖಮೇನಿ KAA ನೇತೃತ್ವವನ್ನು ಕೊಟ್ಟಿದ್ರು. ಇರಾನ್ನ IRGCಯ ಅಂಡರ್ನಲ್ಲಿ ಈ KAA ಬರುತ್ತೆ. KAA ಅಂದರೆ ಖತಮ್ ಅಲ್ ಅನ್ಬಿಯಾ ಅಂತ. ಇರಾನ್ನ IRGCಯಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಭಾಗ. ಇದರ ಅಂಡರ್ನಲ್ಲಿ ಸರಿಸುಮಾರು 800 ಕಂಪನಿಗಳು ಬರ್ತವೆ. 1989ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಸಾಕಷ್ಟು ಮೂಲಭೂತ ಸೌಕರ್ಯಾಭಿವೃದ್ಧಿ ಕಂಪನಿಗಳು ಕೂಡ ಇದರ ಅಂಡರ್ನಲ್ಲಿ ಬರುತ್ತೆ. ಇರಾನ್ನ ಸೇನೆಯೇ ಇದನ್ನು ನಿರ್ವಹಣೆ ಮಾಡ್ತಾ ಇತ್ತು. ಈ ಹಿಂದೆ ಮೇಜರ್ ಜನರಲ್ ಗೊಲಾಮಿ ಅಲಿ ರಶೀದ್ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಆದರೆ ಇಸ್ರೇಲ್ ತನ್ನ ಮೊದಲ ದಿನದ ದಾಳಿಯಲ್ಲೇ ಈ ಗೊಲಾಮಿ ಅಲಿ ರಶೀದನ್ನು ಹತ್ಯೆ ಮಾಡಿತ್ತು. ಅದಾದ ಬಳಿಕ ಅಯತುಲ್ಲಾ ಅಲಿ ಖಮೇನಿ ಈ ಅಲಿ ಶಾದ್ಮಾನಿಗೆ ಅದರ ಪಟ್ಟವನ್ನು ಕಟ್ಟಿದ್ರು. ಅಧಿಕಾರ ವಹಿಸಿಕೊಂಡಂತಹ 4 ದಿನಕ್ಕೆ ಇಸ್ರೇಲ್ ಸೇನೆ ಅವರನ್ನು ಹತ್ಯೆ ಮಾಡಿದೆ. ಇವತ್ತು ಅಚಾನಕ್ಕಾಗಿ ನಮಗೆ ಈ ಬೇಟೆ ಸಾಧ್ಯ ಆಗಿದೆ ಅಂತ IDF ಹೇಳ್ಕೊಂಡಿದೆ. ನಮ್ಮ ಮೊಸಾದ್ ಕೊಟ್ಟಂತಹ ಅಕ್ಯುರೇಟ್ ಮಾಹಿತಿಯನ್ನು ಆಧರಿಸಿ ನಾವು ಈ ದಾಳಿ ಮಾಡಿದ್ವಿ, ಇದರಲ್ಲಿ ಮೇಜರ್ ಜನರಲ್ ಅಲಿ ಶಾದ್ಮಾನಿಯನ್ನ ಎಲಿಮಿನೇಟ್ ಮಾಡಲಾಗಿದೆ ಅಂತ ಇಸ್ರೇಲ್ ಸೇನೆ ಹೇಳ್ಕೊಂಡಿದೆ. ಮಿತ್ರರೇ, ಒಬ್ಬರಾಗ್ತಿದ್ದ ಹಾಗೆ ಒಬ್ಬರು ಇರಾನ್ನ ಸೇನೆಯಲ್ಲಿ ಹತ್ಯೆಗೊಳಗಾಗ್ತಾ ಇದ್ದಾರೆ. ಅದು ಕೂಡ ಟಾಪ್ ಲೆವೆಲ್ನ ಕಮಾಂಡರ್. ಇರಾನ್ಗೆ ಇದಕ್ಕಿಂತ ಹಿನ್ನಡೆ ಇನ್ನೇನಾದರೂ ಬೇಕಾ? ಹಾಗೆ ನೋಡೋಕೆ ಹೋದರೆ ಮಿತ್ರರೇ, ಈ ಹಮಾಸ್ ಮುಖ್ಯಸ್ಥನನ್ನಾಗಿರಬಹುದು, ಹಿಜ್ಬುಲ್ಲಾ ಮುಖ್ಯಸ್ಥನನ್ನಾಗಿರಬಹುದು, ಇವರನ್ನೆಲ್ಲ ಹತ್ಯೆ ಮಾಡೋದಕ್ಕೆ ಇಸ್ರೇಲ್ ವರ್ಷಾನುಗಟ್ಟಲೆ ಸಮಯ ತೆಗೆದುಕೊಳ್ತು. ಇರಾನ್ನಲ್ಲಿ ಹೋದ ದಿನದಿಂದಲೇ ಇವರಿಗೆ ಯಶಸ್ಸು ಸಿಗ್ತಾ ಇದೆ. ದಿನಕ್ಕೆ 2-3 ಟಾಪ್ ಲೆವೆಲ್ನ ಕಮಾಂಡರ್ಗಳನ್ನೇ ಹತ್ಯೆ ಮಾಡ್ತಾ ಇದೆ. ಬಿಡಿ ಆ ವಿಚಾರವನ್ನು. ಇನ್ನು ನೇರವಾಗಿ ಈ ಸ್ಟ್ರೀಟ್ ಆಫ್ ಹರ್ಮೋಸ್ ವಿಚಾರಕ್ಕೆ ಬರೋದಾದರೆ, ಇವತ್ತು ಮಿತ್ರರೇ ಒಂದು ಸುದ್ದಿ ಬಂತು. ಅದೇನು ಕೇಳಿದ್ರೆ, ಈ ಸ್ಟ್ರೀಟ್ ಆಫ್ ಹರ್ಮೋಸ್ ಸಮೀಪದಲ್ಲಿ 2 ಹಡಗುಗಳಿಗೆ ಬೆಂಕಿ ಬಿದ್ದಿದೆ ಅಂತ. ಆರಂಭದಲ್ಲಿ 3 ಹಡಗು ಅಂತ ಹೇಳಲಾಗ್ತಾ ಇತ್ತು. ಅನಂತರ ಕನ್ಫರ್ಮ್ ಆಗಿದ್ದೇನು ಕೇಳಿದ್ರೆ 2 ಹಡಗುಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ ಅಂತ. ಈ ಸುದ್ದಿ ಬರ್ತಿದ್ದಂತೆ ಕೆಲ ಮಾಧ್ಯಮಗಳಲ್ಲಿ ಹೇಳಲಾಯಿತು, ಇದನ್ನ ಇರಾನೇ ಮಾಡಿರುತ್ತೆ. ಯಾಕೆಂದ್ರೆ ಇರಾನ್ಗೆ ಅತ್ಯಂತ ಸಂಕಷ್ಟ ಎದುರಾದಂತಹ ಸಂದರ್ಭದಲ್ಲಿ ಇರಾನ್ ಪ್ಲೇ ಮಾಡಬಹುದಾದಂತಹ ಅತ್ಯಂತ ದೊಡ್ಡ ಕಾರ್ಡ್ ಅಂತಂದ್ರೆ ಈ ಸ್ಟ್ರೀಟ್ ಆಫ್ ಹರ್ಮೋಸ್. ಇದನ್ನ ಬಂದ್ ಮಾಡಿಬಿಟ್ರೆ ಜಾಗತಿಕ ಸಮಸ್ಯೆ ಎದುರಾಗುತ್ತೆ. ಅಂದ್ರೆ ಜಗತ್ತಿನ ಮಟ್ಟದಲ್ಲೇ ಒಂದು ಒತ್ತಡ ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತ ಚಿಕ್ಕದಾಗಿ ನಿಮಗೆ ಹೇಳ್ಬಿಡ್ತೀನಿ. ಮಿತ್ರರೇ, ಈಗೇನು ನೀವು ಮ್ಯಾಪ್ ನೋಡ್ತಾ ಇದ್ರಲ್ಲ, ಇಲ್ಲಿ ಅರಬ್ಬಿ ಸಮುದ್ರ ಇದೆ. ಹಾಗೆ ನೀವು ಮುಂದೆ ಬಂದರೆ ಈ ಭಾಗ ಏನು ಕಾಣ್ತಾ ಇದೆಯಲ್ಲ, ಇದೇ ಸ್ಟ್ರೀಟ್ ಆಫ್ ಹರ್ಮೋಸ್ ಅಥವಾ ಹರ್ಮೋಸ್ ಜಲಸಂಧಿ ಅಂತ ಇದನ್ನು ಕರೆಯಲಾಗುತ್ತೆ. ಇದು ಒಂದು ಕಡೆ ಪರ್ಷಿಯನ್ ಗಲ್ಫ್, ಇನ್ನೊಂದು ಕಡೆ ಗಲ್ಫ್ ಆಫ್ ಒಮನ್. ಇದನ್ನು ಸಂಪರ್ಕ ಮಾಡಬಹುದಾದಂಥ ಅತ್ಯಂತ ಕಿರಿದಾದಂಥ ಪ್ರದೇಶ. ಇಲ್ಲಿ ಬಂದರ್ ಅಬ್ಬಾಸ್ ಇದೆಯಲ್ಲ, ಇದು ಇರಾನ್ನ ಕಂಟ್ರೋಲ್ನಲ್ಲಿರುವಂಥ ಒಂದು ಪ್ರಮುಖ ಬಂದರು. ಇಲ್ಲಿ ಇರಾನ್ನ ನೇವಲ್ ಬೇಸ್ ಕೂಡ ಇದೆ. ಜೊತೆಗೆ ಈ ಕಡೆ ನೀವು ಬಂದರೆ
ಇಲ್ಲಿರುವಂತಹದ್ದು UAE. ಈ UAEಯ ಕಟ್ಟ ಕಡೆಯ ಪಾಯಿಂಟ್ನಿಂದ ಈ ಬಂದರ್ ಅಬ್ಬಾಸ್ ನಡುವೆ ಇರುವಂತಹ ಅಂತರ ಇದೆಯಲ್ಲ, ಕೇವಲ 34 ಕಿಲೋಮೀಟರ್ ಮಾತ್ರ. ಈ 34 ಕಿಲೋಮೀಟರ್ ಅಂತರದ ಈ ಜಲಸಂಧಿಯಲ್ಲಿ ಪ್ರತಿನಿತ್ಯ ನೂರಾರು ಹಡಗುಗಳು ಪ್ರಯಾಣ ಮಾಡ್ತವೆ. ಯಾಕೋಸ್ಕರವಾಗಿ ಇಲ್ಲಿ ಹಡಗುಗಳು ಹೋಗ್ತವೆ ಅಂತಂದರೆ, ತುಂಬ ಇಂಪಾರ್ಟೆಂಟ್ ಆಗಿ ಈ ಕುವೈತ್ ಇರಬಹುದು, ಬಹರೈನ್ ಇರಬಹುದು, ಕತಾರ್ ಇರಬಹುದು, ಇರಾನ್, ಇರಾಕ್ ಇರಬಹುದು, ಈ ಎಲ್ಲ ಭಾಗದಿಂದ, ಜೊತೆಗೆ ಸೌದಿ ಅರೇಬಿಯಾ ಕೂಡ, ಈ ದೇಶಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಕ್ರೂಡ್ ಆಯಿಲನ್ನು ಇದೇ ಮಾರ್ಗದಲ್ಲಿ ಸಾಗಿಸಲಾಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಸಾಗಿಸಲಾಗುತ್ತೆ ಅಂತಂದರೆ, ಪ್ರತಿನಿತ್ಯ ವಿಶ್ವದಲ್ಲಿ ಬಳಕೆಯಾಗುವಂತಹ ಒಟ್ಟು ಇಂಧನದಲ್ಲಿ 20% ಕ್ರೂಡ್ ಆಯಿಲ್ ಇದೇ ಭಾಗದಿಂದ ಹೋಗುತ್ತೆ. ಈಗ ಇರಾನ್ ಒಂದು ವೇಳೆ ಇದನ್ನೇನಾದರೂ ಕ್ಲೋಸ್ ಮಾಡಿಬಿಟ್ರೆ ಜಾಗತಿಕವಾಗಿ ಸಾಕಷ್ಟು ಒತ್ತಡ ಎದುರಾಗುತ್ತೆ. ಇರಾನ್ ನೆಕ್ಸ್ಟ್ ಟಾರ್ಗೆಟ್ ಮಾಡೋದೇ ಇದನ್ನು ಅನ್ನುವಂಥ ಅನುಮಾನ ಇತ್ತು. ಈ ಅನುಮಾನದಲ್ಲಿ ಜಗತ್ತು ಇರುವಂತಹ ಸಂದರ್ಭದಲ್ಲೇ ಇವತ್ತು ಸುದ್ದಿ ಬರುತ್ತೆ, ಈ ಸ್ಟ್ರೇಟ್ ಆಫ್ ಹರ್ಮೋಸ್ ಪಕ್ಕದಲ್ಲೇ 2 ಹಡಗುಗಳು ಬೆಂಕಿಗಾಹುತಿಯಾಗಿದ್ದಾವೆ ಅಂತ. ಮಿತ್ರರೇ, ಸ್ವಲ್ಪ ಕ್ಷಣ ಏನಾಯಿತು ಅಂತಂದರೆ, ಇರಾನೇ ಈ ಕೆಲಸವನ್ನು ಮಾಡಿದೆ, ಇರಾನ್ ಅಟ್ಯಾಕ್ ಮಾಡಿದೆ ಅಂತ ಹೇಳಲಾಗ್ತಾ ಇತ್ತು. ಕಾರಣ ಏನು ಅಂತಂದರೆ, ನಾನು ಆಗಲೇ ಹೇಳಿದ್ನಲ್ಲ, ಒಂದು ವೇಳೆ ಇಲ್ಲೇನಾದರೂ ಬಂದಾಯಿತು ಅಂತಂದರೆ ಅಮೆರಿಕ ಸಹ ಒತ್ತಡಕ್ಕೊಳಗಾಗ್ಬಿಡುತ್ತೆ. ಹೀಗಾಗಿ ಇರಾನ್ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಕೆಲಸಕ್ಕೆ ಕೈ ಹಾಕಬಹುದು ಅನ್ನುವಂಥ ಅನುಮಾನ ಇತ್ತು. ಅದಕ್ಕೆ ಪೂರಕವಾಗಿ 2 ಹಡಗುಗಳಿಗೆ ಬೆಂಕಿ ಬಿತ್ತು. ಹಡಗುಗಳು ಯಾವುದು ಕೇಳಿದ್ರೆ, ಒಂದು ಅಡಿಲೀನ್, ಇನ್ನೊಂದು ಫ್ರಂಟ್ ಈಗಲ್. UAEಯ ಕೋರ್ಫಕಾನ್ ಅನ್ನುವಂಥ ಪ್ರದೇಶದ ಹತ್ತಿರದಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿತು. ಅನಂತರ UAEಯ ಕೋಸ್ಟ್ ಗಾರ್ಡ್ ಅಲ್ಲಿಗೆ ಹೋಯಿತು. ಅಲ್ಲಿರುವಂತಹ 24 ಮಂದಿ ಹಡಗಿನ ಸಿಬ್ಬಂದಿಯನ್ನು ರಕ್ಷಣೆ ಮಾಡುವಂತಹ ಕೆಲಸ ಕೂಡ ಆಯಿತು. ಅದಾದ ಬಳಿಕ ಗೊತ್ತಾಗಿದ್ದೇನು ಕೇಳಿದ್ರೆ, ಈ ಅಡಿಲೇನ್ ಹಡಗು ಮತ್ತು ಫ್ರಂಟ್ ಈಗಲ್ ಈ 2ರ ನಡುವೆ ಬೃಹತ್ ಆದಂತಹ ಒಂದು ಆಕ್ಸಿಡೆಂಟ್ ಆಗಿದ್ದು, ಇಲ್ಲಿ ಯಾವುದೇ ಸೆಕ್ಯೂರಿಟಿ ರೀಸನ್ನಿಂದ ಈ ದುರ್ಘಟನೆ ಸಂಭವಿಸಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಅಂದರೆ ಈ ಘಟನೆಯ ಹಿಂದೆ ಇಸ್ರೇಲ್ ಆಗಲಿ ಇರಾನ್ ಆಗಲಿ ಯಾವುದೇ ರೀತಿಯಲ್ಲೂ ಪಾತ್ರ ವಹಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಮಿತ್ರರೇ, ಕಳೆದ 2-3 ದಿನಗಳಿಂದ ಈ ಭಾಗದಲ್ಲಿ GPS ಸಮಸ್ಯೆ ಆಗ್ತಾ ಇದೆ. ನಿನ್ನೆ ಒಂದು ವರದಿ ಬಂದಿತ್ತು, ಈ ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ಸರಿಸುಮಾರು 900 ಹಡಗುಗಳಿಗೆ GPS ಲಾಸ್ ಆಗಿದೆ ಅಂತ. ಈ GPS ಇದೆಯಲ್ಲ, ಇದು ಹಡಗುಗಳ ಪ್ರಯಾಣಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲದೆ ಹೋದರೆ ಇಂತಹ ಆಕ್ಸಿಡೆಂಟ್ಗಳು ಸಂಭವಿಸುತ್ತೆ. ನಿಮ್ಗೆ ಆಶ್ಚರ್ಯ ಆಗಬಹುದು, ಅಷ್ಟೊಂದು ವಿಶಾಲವಾದಂತಹ ಸಮುದ್ರದಲ್ಲಿ ಹಡಗುಗಳು ಆಕ್ಸಿಡೆಂಟ್ ಆಗೋದು ಹೇಗೆ, ಪರಸ್ಪರ ಡಿಕ್ಕಿ ಆಗ್ತವೆ ಅಂತಂದ್ರೆ ನಂಬೋದಕ್ಕೆ ಸಾಧ್ಯವಾ ಅಂತ ಕೆಲವರಿಗೆ ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, ಈ ಹಡಗುಗಳು ಯಾವುದೂ ಕೂಡ ಚಿಕ್ಕ ಪುಟ್ಟ ಹಡಗುಗಳಲ್ಲ. ಯಾವಾಗ ಈ ಭಾಗದಲ್ಲಿ ಟೆನ್ಷನ್ ಉದ್ಭವವಾಗಿದೆ, ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ GPS ಲಾಸ್ ಆಗ್ತಾ ಇದೆ ಅಂತ ಗೊತ್ತಾಯಿತು, ಅನೇಕ ಹಡಗು ಮಾಲೀಕರು ಏನು ಹೇಳ್ತಾ ಇದ್ರು, ಇಲ್ಲಿ ಪ್ರಯಾಣ ಸೂಕ್ತವಲ್ಲ, ಹಡಗುಗಳಿಗೆ ಹಾನಿಯಾಗಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ರು. ಕೆಲ ಕಂಪನಿಗಳಂತೂ ಟ್ರಿಪ್ಪನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ವು, ಯಾಕೆಂದ್ರೆ ಇಂತಹ ಆಕ್ಸಿಡೆಂಟ್ ಆಗಬಹುದು ಅಂತ. ಹೇಗೆ ಆಕ್ಸಿಡೆಂಟ್ ಆಗುತ್ತೆ ಕೇಳಿದ್ರೆ, ಈ ಫ್ರಂಟ್ ಈಗಲ್ ಇದೆಯಲ್ಲ, ಇವತ್ತು ಆಕ್ಸಿಡೆಂಟ್ಗೆ ಒಳಗಾಗಿ ಬೆಂಕಿಗೆ ಆಹುತಿ ಆಯ್ತಲ್ಲ, ಇದು ಲೈಬೀರಿಯಾಕ್ಕೆ ಸೇರಿದಂತಹ ಹಡಗು. ಇದು ಎಷ್ಟು ದೊಡ್ಡ ಹಡಗು ಅಂತಂದ್ರೆ, ಇದರಲ್ಲಿ ಸರಿಸುಮಾರು 3 ಲಕ್ಷ ಟನ್ ಅಷ್ಟು ಕ್ರೂಡ್ ಆಯಿಲ್ ಇತ್ತು. ಎಷ್ಟು? 3 ಲಕ್ಷ ಟನ್. ಇದರ ಉದ್ದ ಇದೆಯಲ್ಲ 336 ಮೀಟರ್ ಇದೆ, ಎತ್ತರ ಬಂದ್ಬಿಟ್ಟು 60.6 ಮೀಟರ್ ಎತ್ತರ ಇದೆ. ಅಷ್ಟೊಂದು ಬೃಹತ್ತಾದಂತಹ ಹಡಗು ಇದು. ಇನ್ನೊಂದು ಅಡಿಲೀನ್ ಇದೆಯಲ್ಲ, ಇದು 274 ಮೀಟರ್ ಉದ್ದ ಇದೆ, 50 ಮೀಟರ್ ಎತ್ತರ ಇದೆ. ಇದು ಆಂಟಿಗುವಾ ಮತ್ತು ಬಾರ್ಬುಡಾಗೆ ಸೇರಿದಂತಹ ಹಡಗು. ಇದರಲ್ಲಿ 1,64,000 ಟನ್ ಅಷ್ಟು ಕ್ರೂಡ್ ಆಯಿಲ್ ಇತ್ತು. ಇಷ್ಟು ತೂಕವಾದಂತಹ, ಇಷ್ಟು ದೊಡ್ಡದಾದಂತಹ ಹಡಗನ್ನ ನೀವು ತಕ್ಷಣಕ್ಕೆ ಡೈವರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಹಡಗು ಡೈವರ್ಷನ್ ತೆಗೆದುಕೊಳ್ಳಬೇಕು ಅಂತಂದರೆ ಒಂದು 3-4 ಕಿಲೋಮೀಟರ್ ದೂರದಲ್ಲೇ ಗೊತ್ತಾಗಬೇಕು. ಇದಕ್ಕೆ GPS ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಮುಂದಿನ ಹಡಗು ಎಲ್ಲಿದೆ, ಅದರ ಲೊಕೇಶನ್ ಏನು. ಅದರಲ್ಲೂ ಈ ಸ್ಟ್ರೀಟ್ ಆಫ್ ಹರ್ಮೋಸ್ನಂತಹ ಜಲಸಂಧಿಗಳಲ್ಲಿ GPS ಇಲ್ಲದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಕಳೆದ 3-4 ದಿನಗಳಿಂದ, ಅಂದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಶುರುವಾದ ದಿನದಿಂದಲೂ ಕೂಡ GPS ಪ್ರಾಬ್ಲಮ್ ಆಗ್ತಾ ಇತ್ತು. ಹೀಗಾಗಿ ಈ 2 ಹಡಗುಗಳ ನಡುವೆ ಡಿಕ್ಕಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಮಿತ್ರರೇ, ಈ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅದಾದ ಬಳಿಕ ಈ ಆಕ್ಸಿಡೆಂಟ್ನ ಹೆಚ್ಚಿನ ಮಾಹಿತಿಗಳು ಹೊರಗೆ ಬರುತ್ತೆ. ಆದರೆ ಈ ಘಟನೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟು ನಾನು ಯಾಕೆ ನಿಮಗೆ ವಿವರಿಸ್ತಾ ಇದ್ದೀನಿ ಅಂತಂದರೆ, ಇದು ಭಾರತಕ್ಕೆ ತೀರಾ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಭಾರತ ಇವತ್ತು ಕ್ರೂಡ್ ಆಯಿಲ್ಗೋಸ್ಕರವಾಗಿ ಬೇರೆ ಬೇರೆ ದೇಶಗಳನ್ನು ನೆಚ್ಚಿಕೊಂಡಿದೆ. ನಾವು ಬಳಸುವಂಥ 90% ಕ್ರೂಡ್ ಆಯಿಲ್ ಹೊರಗಿನಿಂದಲೇ ಬರಬೇಕು. ನಮ್ಮಲ್ಲಿ ಉತ್ಪತ್ತಿ ಆಗೋದು ಕೇವಲ 10% ಮಾತ್ರ. ಈ 90% ಕ್ರೂಡ್ ಆಯಿಲನ್ನು ಭಾರತ ಎಲ್ಲೆಲ್ಲಿಂದ ತರಿಸ್ಕೊಳ್ತಾ ಇದೆ ಅಂದರೆ, ಅತಿ ಮುಖ್ಯವಾಗಿ 35% ನಾವು ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದೀವಿ. ಇನ್ನು ಭಾರತಕ್ಕೆ ಬೇಕಾದಂಥ 40% ಕ್ರೂಡ್ ಆಯಿಲ್ ಬರ್ತಾ ಇರುವಂಥದ್ದು ಈ ಗಲ್ಫ್ ರಾಷ್ಟ್ರಗಳಿಂದ. ಅದು ಈ ಸ್ಟ್ರೀಟ್ ಆಫ್ ಹರ್ಮೋಸ್ ಮೂಲಕವಾಗಿ ಬರಬೇಕು. ಹಾಗೆ ಮಿತ್ರರೇ, ಭಾರತದ ಒಟ್ಟಾರೆ ನ್ಯಾಚುರಲ್ ಗ್ಯಾಸ್ ಬಳಕೆಯ 54% ಈ ಸ್ಟ್ರೀಟ್ ಆಫ್ ಹರ್ಮೋಸ್ ಮೂಲಕವಾಗಿ ಬರಬೇಕು. ಅದರಲ್ಲಿ ಕತಾರ್ ಒಂದೇ ದೇಶದಿಂದ ನಮ್ಮ ಅಗತ್ಯತೆಯ ಸರಿಸುಮಾರು 39-40% ನ್ಯಾಚುರಲ್ ಗ್ಯಾಸನ್ನು ತರಿಸ್ಕೊಳ್ತಾ ಇದ್ದೀವಿ, ಬೈ ಮಾಡ್ತೀವಿ. ಇಂತಹದ್ರಲ್ಲಿ ಈ ಸ್ಟ್ರೀಟ್ ಆಫ್ ಹರ್ಮೋಸ್ ಡಿಸ್ಟರ್ಬ್ ಆಯಿತು, ಅಲ್ಲಿ ಹಡಗುಗಳ ಮುಕ್ತ ಸಂಚಾರ ಸಾಧ್ಯವಾಗಿಲ್ಲ ಅಂತಾದರೆ ಅದು ನೇರವಾಗಿ ಭಾರತದ ಪೆಟ್ರೋಲ್ ಡೀಸೆಲ್ ಪೂರೈಕೆ ಮತ್ತು ಅದರ ಬೆಲೆಯ ಮೇಲೆ ಪರಿಣಾಮ ಬೀರುತ್ತೆ. ನಾವೀಗೇನು ಖರೀದಿ ಮಾಡ್ತಾ ಇದ್ದೇವಲ್ಲ, 100 ರೂಪಾಯಿ, 102 ರೂಪಾಯಿ, 105 ರೂಪಾಯಿ ಅಂತ, ಹೀಗೆ ಸಿಗೋದಿಲ್ಲ. 120, 125, 130 ರೂಪಾಯಿವರೆಗೂ ಕೂಡ ಹೋಗಬಹುದು. 20-25% ವರೆಗೂ ಕೂಡ ಕ್ರೂಡ್ ಆಯಿಲ್ ಬೆಲೆ ಇನ್ಕ್ರೀಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ.
ಸಡನ್ ಆಗುತ್ತಾ, ನಾಳೆನೇ ಆಗ್ಬಿಡುತ್ತಾ ಕೇಳಿದ್ರೆ ಬಹಳ ದೊಡ್ಡ ವ್ಯತ್ಯಾಸ ನಾಳೆನೇ ಆಗೋದಿಲ್ಲ. ನಾಳೆ ನೀವು ಪೆಟ್ರೋಲ್ ಹಾಕ್ಸೋಕೆ ಹೋದ್ಕೂಳೆ 150 ರೂಪಾಯಿ ಕೊಡಿ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ನಮ್ಮ ದೇಶ 74 ದಿನಕ್ಕೆ ಬೇಕಾಗುವಷ್ಟು ಕ್ರೂಡ್ ಆಯಿಲ್ ಅನ್ನು ನಮ್ಮಲ್ಲಿ ಸ್ಟೋರ್ ಇಟ್ಕೊಂಡಿರುತ್ತೆ. 74 ದಿನ ಬೇರೆ ದೇಶದಿಂದ ಏನು 1 ಲೀಟರ್ ಕೂಡ ಕ್ರೂಡ್ ಆಯಿಲ್ ಬಂದಿಲ್ಲ ಅಂತ ಅಂದುಕೊಳ್ಳಿ, ನಮ್ಮ ದೇಶಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ಆದರೆ ಈ ಯುದ್ಧ ಹೀಗೆ ಮುಂದುವರೆದು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನ ಹೆಚ್ಚು ದಿನಗಳ ಕಾಲ ಬಂದ್ ಮಾಡಿದ್ದೆ ಆದ್ರೆ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ. ಮಿತ್ರರೇ, ಅಮೆರಿಕಾಗೂ ಕೂಡ ಇದರಿಂದ ಎಫೆಕ್ಟ್ ಆಗುತ್ತೆ. ಅಮೆರಿಕ ಈ ಸ್ಟ್ರೀಟ್ ಆಫ್ ಹಾರ್ಮೋಸ್ ನಿಂದ ಪ್ರತಿನಿತ್ಯ 0.7 ಮಿಲಿಯನ್ ಬ್ಯಾರಲ್ ನಷ್ಟು ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಹೀಗಾಗಿ ಈ ಸ್ಟ್ರೀಟ್ ಆಫ್ ಹಾರ್ಮೋಸ್ಗೆ ಇರಾನ್ ಏನಾದರೂ ಡಿಸ್ಟರ್ಬ್ ಮಾಡಿದ್ದೆ ಆದರೆ ಅಮೆರಿಕ ಇಲ್ಲಿ ಎಂಟ್ರಿ ಆಗುತ್ತೆ. ಅದು ಅಲ್ಲದೆ ಮಿತ್ರರೇ, ಈಗಾಗಲೇ ಅಮೆರಿಕ ಈ ಭಾಗದಲ್ಲಿ ತನ್ನ 2 ನೇವಿ ಶಿಪ್ಗಳನ್ನು ಡಿಪ್ಲಾಯ್ ಮಾಡಿದೆ. ಒಂದು USS ನಿಮಿಡ್ಜ್, ಇನ್ನೊಂದು USS ಥಿಯೋಡರ್. ಈ 2 ನೇವಿ ಶಿಪ್ಗಳು ಕೂಡ ಇದೇ ಭಾಗದಲ್ಲಿದ್ದಾವೆ. ಹೀಗಾಗಿ ಈ ವಿಚಾರದಲ್ಲಿ ಅಂತಿಮವಾಗಿ ಏನು ಹೇಳಬಹುದು ಅಂತಂದ್ರೆ, ಈ ಯುದ್ಧ ಆದಷ್ಟು ಬೇಗ ಕೊನೆಗೊಳ್ಳಬೇಕು. ಇರಾನ್ನಲ್ಲಿ ರೆಜಿಮ್ ಚೇಂಜ್ ಆಗಬೇಕಾ, ಅದನ್ನು ಇಸ್ರೇಲ್ ಡಿಸೈಡ್ ಮಾಡಲಿ. ಆದರೆ ಇರಾನ್ ನ್ಯೂಕ್ಲಿಯರ್ ಪವರ್ ದೇಶ ಆಗದೇ ಇರುವಂಥದ್ದು ಭಾರತದ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದೇ, ನಮಗದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ಯುದ್ಧ ತುಂಬ ಲಾಂಗ್ ಟರ್ಮ್ ಮುಂದುವರೆದಿದ್ದೆ ಆದರೆ ಭಾರತಕ್ಕೆ ಸಡನ್ ಆಗಿ ಒಂದಷ್ಟು ಹೊಡೆತ ಬಿದ್ದೇ ಬೀಳುತ್ತೆ. ಈ ಇಡೀ ಪಶ್ಚಿಮ ಏಷ್ಯಾದ ಕಾನ್ಫ್ಲಿಕ್ಟ್ ಏನಿದೆಯಲ್ಲ, ಇದು ಪರ್ಮನೆಂಟ್ ಆಗಿ ನಿಂತು ಹೋಗಿದ್ದೆ ಆದರೆ ಭಾರತಕ್ಕೆ ಭಾರಿ ಲಾಭ ಆಗುತ್ತೆ. ಯಾಕೆ ಅಂತಂದ್ರೆ, ನಮ್ಮ ಐಮ್ಯಾಕ್ ಕಾರಿಡಾರ್ ಇದೆಯಲ್ಲ, ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್, ಇದು ಕೂಡ ಈ ಪಶ್ಚಿಮ ಏಷ್ಯಾದ ಯುದ್ಧದ ಕಾರಣದಿಂದಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಇನ್ನೊಂದು ಕಡೆ ಈ ಪರ್ಷಿಯನ್ ಗಲ್ಫ್ ಸ್ಟ್ರೀಟ್ ಆಫ್ ಹಾರ್ಮೋಸ್ ಬಗ್ಗೆ ನಿಮ್ಗೆ ಹೇಳಿದೆ. ಇಲ್ಲೆಲ್ಲ ಶಾಂತಿ ಸ್ಥಾಪನೆ ಆಗಿದ್ದೆ ಆದರೆ ಭಾರತದ ವ್ಯಾಪಾರದ ದೃಷ್ಟಿಯಿಂದ ಭಾರಿ ಅನುಕೂಲ ಆಗುತ್ತೆ. ಮಿತ್ರರೇ, ಇದಿಷ್ಟು ಈವರೆಗಿನ ಅಪ್ಡೇಟ್. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.